ಸ್ವಾತಂತ್ರ್ಯ ಬಂದು ಇಷ್ಟು ದಶಕಗಳು ಉರುಳಿದ್ರು ಕೂಡ ನಾವಿನ್ನೂ ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅನ್ನೋದು ಅತ್ಯಂತ ದುರ್ದೈವದ ಸಂಗತಿ. ಬೆಂಗಳೂರಿನ ಈ ಕಾನ್ಸ್ಟಿಟ್ಯೂನ್ಸಿ ಜನ ನಮಗೆ ರಸ್ತೆ ಸರಿ ಇಲ್ಲ, ಕುಡಿಯೋದಕ್ಕೆ ಸರಿಯಾದಂತಹ ಸ್ವಚ್ಛ ನೀರು ಸಿಗ್ತಾ ಇಲ್ಲ ಅಂತ ಶಾಸಕರ ಬಳಿ ಹೋದ್ರೆ ನೀವು ನಮಗೆ ವೋಟ್ ಹಾಕಿಲ್ಲ, ಹಿಂಗಾಗಿ ಕೆಲಸ ಮಾಡ್ಕೊಡಲ್ಲ ಅಂತ ಉಡಾಫಿಯಾಗಿ ಉತ್ತರ ಹೇಳಿ ಕಳಿಸ್ತಾ ಇದಾರಂತೆ. ಶಾಸಕರೇ ಹಿಂಗ್ ಹೇಳಿದ್ಮೇಲೆ ಅಧಿಕಾರಿಗಳು ಕೆಲಸ ಮಾಡ್ತಾರಾ? ಮಾಡೋ ಜಾತಿನ ಅವರು? ನೋ ಚಾನ್ಸ್. ಹೀಗಾಗಿ ರೊಚ್ಚಿಗೆದ್ದಂತಹ ಜನ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಮಾಡಿದೆ ಗೊತ್ತಾ? ಡೀಟೇಲ್ಸ್ ನೋಡೋಣ ಬನ್ನಿ. ಕುಡಿಯೋ ನೀರು ರಸ್ತೆಗೆ ಆಗ್ರಹಿಸಿ ಪ್ರತಿಭಟನೆ, ಖಾಲಿ ಬಿಂದಿಗೆ ಹಸು ಹಿಡ್ಕೊಂಡು ಧರಣಿ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೊಚ್ಚಿಗೆದ್ದ ನಿವಾಸಿಗಳು. ಈ ಆಕ್ರೋಶ, ಆವೇಶ, ಅಸಮಾಧಾನದ ಧ್ವನಿಯ ಹಿಂದೆ ನೋವಿದೆ, ಸಂಕಟ ಇದೆ, ಎಲ್ಲದಕ್ಕೂ ಮಿಗಿಲಾಗಿ ಕಣ್ಣೀರಿನ ಕತೆ ಇದೆ. ಯಶವಂತಪುರ ಕ್ಷೇತ್ರದ ವೇಣುಗೋಪಾಲ್ ನಗರ ನಿವಾಸಿಗಳಿಗೆ ಕುಡಿಯೋಕ್ ನೀರು ಸಿಗ್ತಾ ಇಲ್ಲ, ಓಡಾಡೋದಕ್ಕೆ ನೆಟ್ಟಗೆ ರಸ್ತೆ ಇಲ್ಲ. ಒಂದಿನ ದುಡಿದ ಹಣದಲ್ಲಿ ಅರ್ಧ ದುಡ್ಡು ಖಾಸಗಿ ಟ್ಯಾಂಕರ್ ನೀರು ಖರೀದಿಗೆ ಅಂತಾನೆ ಖರ್ಚು ಮಾಡ್ತಿದ್ದಾರೆ. ಜಾನುವಾರುಗಳಿಗೂ ನೀರು ಸಿಗದ ಹಿನ್ನೆಲೆಯಲ್ಲಿ ಜಾನುವಾರುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇನ್ನು ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕ್ಯಾರೆ ಅಂದಿಲ್ಲ. ಹೀಗಾಗಿ ರೊಚ್ಚಿಗೆದ್ದು ಸ್ಥಳೀಯರು ಇವತ್ತು ಹಿಡಿ ಶಾಪ ಹಾಕಿದ್ರು. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಕೂಡ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಅಧಿಕಾರಿಗಳಿಗೆ ಕೇಳಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಸೊ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಜೊತೆಗೆ ವ್ಯವಸ್ಥೆಯ ವಿರುದ್ಧ ಇಡೀ ಏರಿಯಾದ ಜನ ಒಗ್ಗೂಡಿ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪಶುಗಳಿಗೂ ಕೂಡ ನೀರಿಲ್ಲ, ಸೊ ಹೀಗಾಗಿ ಪಶುಗಳಿಗೂ ಕೂಡ ಮಾರುವಂತಹ ಸ್ಥಿತಿ ಇದೆ ಅಂತ ಹೇಳಿ ಇದೀಗ ಒಂದು ಹಸುವನ್ನ ಕರ್ಕೊಂಡು ಬಂದು ಇಲ್ಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿಸಿದ್ದಾರೆ. ಏರಿಯಾದಲ್ಲಿ ಜಲಮಂಡಳಿಯಿಂದ ನೀರು ಪೂರೈಕೆ ಆಗುವಂತಹ ಯಾವ ವ್ಯವಸ್ಥೆ ಇಲ್ಲ, ಅಂದರೆ ಜಲಮಂಡಳಿಯ ಪೈಪ್ಲೈನ್ ವ್ಯವಸ್ಥೆ ಇಲ್ಲ. BBMPಯ CMCಯ ನೀರನ್ನೇ ಇಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗಿತ್ತು, ಆದರೆ ಆ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದ್ದಾವೆ. ಪರ್ಯಾಯವಾಗಿ ಯಾವ ವ್ಯವಸ್ಥೆಗಳನ್ನು ಕೂಡ ಮಾಡಲಿಲ್ಲ. ಸೊ ಹೀಗಾಗಿ ಮೂಲ ಸೌಕರ್ಯಗಳನ್ನು ನೀಡಿದಂತಹ ಜನಪ್ರತಿನಿಧಿಗಳಿಗೆ ಹಾಗೆ BBMP ಅಧಿಕಾರಿಗಳಿಗೆ ಧಿಕ್ಕಾರ ಅನ್ನುವಂತಹ ಭಿತ್ತಿ ಪತ್ರಗಳನ್ನು ಇಟ್ಕೊಂಡು ಇದೀಗ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಹಸುಗಳನ್ನ ಸಾಕಿದ್ದ ರೈತರು ನೀರಿಲ್ಲದೆ ಇದ್ದಿದ್ರಿಂದ ಮಾರಾಟ ಮಾಡ್ತಿದ್ದಾರೆ. ಜೀವನಕ್ಕೆ ಆಧಾರವಾಗಿರುವ ಹಸುಗಳನ್ನ ಮಾರೋ ಸ್ಥಿತಿ ಇದೆ ಅಂತ ಪ್ರತಿಭಟನೆಗೆ ರೈತನೊಬ್ಬ ಹಸುವನ್ನ ತಂದಿದ್ರು. ಹಲವು ವರ್ಷಗಳಿಂದ ಅನುಭವಿಸ್ತಾ ಇದ್ದ ನೀರಿನ ಸಮಸ್ಯೆಯನ್ನ ಜನಪ್ರತಿನಿಧಿಗಳು ಅಧಿಕಾರಿಗಳು ನೀಗಿಸಬೇಕು ಅಂತ ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ಒಂದು 15-20-30 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದೀವಿ. ಇವಾಗ ಏನಾಗಿದೆಪ್ಪ ಅಂತಂದ್ರೆ ಸಂಪೂರ್ಣ ನೀರು ಮತ್ತೆ ರೋಡಿನ ಸಮಸ್ಯೆ ಇದೆ. 2-2.5 ವರ್ಷ ಹಿಂದೆ ಕಾವೇರಿ ಪೈಪ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಇವರು ನಮಗೆ ರೋಡೆಲ್ಲ ಅಗದ್ಬಿಟ್ಟು 2,500 ಸಾವಿರ ಕಲೆಕ್ಷನ್ ಮಾಡಿ ಇವತ್ತಿನವರೆಗೂ ಕೂಡ ನಮಗೆ ಒಂದು ಯಾವುದೇ ತರದ ಡಾಂಬರೀಕರಣ ಆಗಲಿ, ಜಲ್ಲಿ ಆಗಲಿ, ರೋಡ್ ಆಗಲಿ, ನೀರಾಗಲಿ ಯಾವುದೇ ವ್ಯವಸ್ಥೆ ಇಲ್ಲ. ಅಧಿಕಾರಿಗಳು ಕೂಡ ಇವತ್ತಿನವರೆಗೂ ಕೂಡ ಟ್ಯಾಕ್ಸಿಗೆ ಮಾತ್ರ ಪ್ರತಿಯೊಂದು ಮನೆಗೂ ಮೇಲಿಂದ ಕೆಳಗಡೆ ಹತ್ಬಿಟ್ಟು 50,000, 60,000, 70,000 ಗಟ್ಟಲೆ ಟ್ಯಾಕ್ಸ್ ನೋಟಿಸ್ ಕೊಡ್ತಾರೆ. ಒಂದು ದಿವಸ ಬಂದ್ರೆ ನಮ್ಮ ರಸ್ತೆ ಆಗಲಿ, ರೋಡ್ ಆಗಲಿ ಅದ್ರ ಬಗ್ಗೆ ಅಭಿವೃದ್ಧಿ ಜ್ಞಾನ ಒಬ್ಬರಿಗಿಲ್ಲ. ಇನ್ನ 15 ದಿನ ಟೈಮು, ಅಷ್ಟರೊಳಗೆ ಏನಾದ್ರೂ ಇವರು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. BBMP ಮುತ್ತಿಗೆ ಹಾಕ್ತಿವಿ. ಅವ್ರು ಯಾರು BBMP ಅಧಿಕಾರಿಗಳ ಮನೆ ಮುತ್ತಿಗೆ ಹಾಕ್ತಿವಿ. ಅದ್ ಏನ್ ಬಂದ್ರು ನಾವು ರೆಡಿ ಇದೀವಿ. ಸಮಸ್ಯೆ ಹೇಳೋಕ್ ಹೋದ್ರೆ ನೀವು ನನಗೆ ವೋಟ್ ಹಾಕಿಲ್ಲ, ನಿಮ್ಗೆ ಯಾಕೆ ನಾನು ನೀರು ರೋಡು ಮಾಡಿಸ್ಬೇಕು ಅಂತ ಸ್ಥಳೀಯ ಶಾಸಕರು ಹೇಳ್ತಾ ಇದ್ದಾರಂತೆ. ಇನ್ನೊಂದು ವಾರದಲ್ಲಿ ನೀರಿನ ಸಮಸ್ಯೆ ಹಾಗೂ ರಸ್ತೆ ಆಗದೇ ಇದ್ರೆ BBMP ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ಪ್ರಕಾಶ್ ಟಿ. ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.